ರಿಸಲ್ಟು ಸರ್? ಇವತ್ತಿನ ರಸ್ಮಿ ಉದ್ದೇಶ ಇವತ್ತೇನು ಮುಸಲ್ಮಾನರಿಗೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಅಂತ KMU ಇವತ್ತು ಏನು ಸರಿಯಾದ ರೀತಿಯಲ್ಲಿ ಮೀಸಲಾತಿ ನಮಗೆ 4% ರಿಸರ್ವೇಷನ್ ಸಿಗಬೇಕಾಯಿತು. ಅದೇನು ಕಳೆದ ಸರ್ಕಾರ BJP ಸರ್ಕಾರ ರದ್ದು ಮಾಡಿತ್ತು, ಮತ್ತೆ ವಾಪಸ್ಸು ಬರಬೇಕು. ಹೇಗೆ ಮೊದಲು ಇತ್ತು ಅದೇ ರೀತಿ ಮುಂದುವರಿಸ್ಕೊಳ್ಬೇಕು. ಏನು ಇವತ್ತು ಕರ್ನಾಟಕದಲ್ಲಿ 70 ಲಕ್ಷ ಮುಸಲ್ಮಾನರು ಅವ್ರಿಗೇನು ರಿಸರ್ವೇಷನ್ ಸರಿಯಾದ ರೀತಿಯಲ್ಲಿ ಸಿಗಬೇಕು, ಅವ್ರಿಗೆ 4% ಸಾಕಾಗಲ್ಲ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಹೋರಾಟ. ಏನು ಇವತ್ತು 90% ಮುಸಲ್ಮಾನರು ಕಾಂಗ್ರೆಸ್ ಬಗ್ಗೆ ಮತದಾನವನ್ನು ಹಾಕಿ ಗೆಲ್ಲಿಸಿ ಇವತ್ತು ಅಧಿಕಾರ ತಂದಿದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ಅಧಿಕಾರ ಸಿಗಬೇಕಾಗಿತ್ತು, ನ್ಯಾಯ ಸಿಗಬೇಕು, ಅದು ಸಿಗ್ತಾ ಇಲ್ಲ. ಈ ವೇದಿಕೆ ಮುಖಾಂತರ ಒಂದು ಸಿದ್ದರಾಮಯ್ಯ ಸಾಹೇಬರಿಗೆ DK ಶಿವಕುಮಾರ್ ಸಾಹೇಬ್ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏನು ಸರಿಯಾದ ರೀತಿ ನ್ಯಾಯ ಸಿಗಬೇಕು, ಹಕ್ಕು ಸಿಗಬೇಕು, ಅದು ಸರಿಯಾದ ಸಿಗಲಿ ಅಂತ ನಾವು ಎಷ್ಟು ಸಿಗಬೇಕು, ಯಾವ ರೀತಿ ನಮ್ಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಇನ್ನೂ ಸಿಕ್ಕಿಲ್ಲ ಸರಿಯಾದ ರೀತಿಯಲ್ಲಿ, ಅತಿ ಹೆಚ್ಚು ಸಿಗಬೇಕು ಅಂತ ನಮ್ಮ ಏನು ಪರ್ಸೆಂಟೇಜ್ ಮುಖಾಂತರ ಕೇಳಿದ್ರೆ 70 ಲಕ್ಷ ಮುಸಲ್ಮಾನರು ಈ ಕರ್ನಾಟಕದಲ್ಲಿ ಇದ್ದಾರೆ. ಅದಕ್ಕೆ ಸಿಗುವಂಥ ನ್ಯಾಯ ಸರಿಯಾಗಿ ಸಿಕ್ಕಿಲ್ಲ ಸರ್. NDA ಸರ್ಕಾರಕ್ಕೂ ಇಂಡಿಯಾ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೂ ವ್ಯತ್ಯಾಸ ಇದೆಯಾ? ನಿಮಗೆ ಕೈ ಬಿಟ್ಟಿದೆ ಅಂತ ಅನಿಸ್ತಾ ಇದೆಯಾ? ಕೈ ಬಿಟ್ಟಿಲ್ಲ, ಬರೀ ಅರ್ಧ ಕೈ ಹಿಡಿದು ಇನ್ನು ಫುಲ್ ಕೈ ಹಿಡಿಬೇಕಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಸರ್. ತಾವು ಕೂಡ ಸರ್? ಇಲ್ಲ ಸರ್, ನಾವು ನಮ್ಮ ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮುಸಲ್ಮಾನರಿಗೆ ಏನು ನ್ಯಾಯ ಸಿಗಬೇಕು, ಏನು ಹಕ್ಕಿಸಬೇಕು, ಅದು ನಮ್ಮ ಒಂದು ಉದ್ದೇಶ ಸರ್. ಅಂತ KMU ಸೆಕ್ರೆಟರಿ ಸ್ಟೇಟ್.